ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಡ್ಯೂರಿಂಗ್ ಸಿಸೇರಿಯನ್. ಯೂಶುವಲ್ ಆಗಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನಲ್ಲಿ ಎರಡು ವೆರೈಟಿ ಇದೆ. ಒಂದು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್, ಇನ್ನೊಂದು ಕೈ ಆಪರೇಷನ್. ಕೈ ಆಪರೇಷನ್ ಅಂತಂದರೆ ಡಾಕ್ಟರ್ಸ್ ಸ್ವತಃ ತಮ್ಮ ಕೈಯಾರೆ ಮಾಡುವಂತಹ ಆಪರೇಷನಿಗೆ ಕೈ ಆಪರೇಷನ್ ಅಂತ ಕರೀತಾರೆ. ಲ್ಯಾಪ್ರೋಸ್ಕೋಪಿಕ್ ಅಂತಂತಂದರೆ ಲ್ಯಾಪ್ರೋಸ್ಕೋಪಿಕ್ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತಂತಂದರೆ ಡಾಕ್ಟರ್ಸು ಅಲ್ಟ್ರಾಸೌಂಡ್ ಆ್ಯಂಡ್ ಮಷಿನ್ ಗೈಡೆನ್ಸಿಂದ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಏನು ಮಾಡ್ತಾರಲ್ಲ ಅದನ್ನು ಲ್ಯಾಪ್ರೋಸ್ಕೋಪಿಕ್ ಫ್ಯಾಮಿಲಿ ಆಪರೇಷನ್ ಅಂತ ಕರೀತಾರೆ. ಓಕೆ, ಯೂಶುವಲ್ ಆಗಿ ಈಗ ಎಲ್ಲರೂ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊಳ್ಳೋದಾದರೆ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ನೇ ಮಾಡಿಸ್ಕೊತಾರೆ. ಯಾಕೆ ಅಂತಂತಂದರೆ ಇನ್ಸಿಷನ್ ಕಮ್ಮಿ ಇರುತ್ತೆ, ಅಂದರೆ ಕಟ್ ಮಾಡೋದು ಕಮ್ಮಿ ಇರುತ್ತೆ. ಕೈ ಆಪ್ರೇಷನಲ್ಲಿ ಉದ್ದವಾಗಿ ಕಟ್ ಮಾಡ್ತಾರೆ, ಆದರೆ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನಲ್ಲಿ ಸಣ್ಣದಾಗಿ ಕಟ್ ಮಾಡ್ತಾರೆ, ಇಷ್ಟು ಉದ್ದ. ಸೊ ಯಾರಿಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡಿಸ್ಕೊತಾರೆ ಅಂಥವರಿಗೆ ರಿಕವರಿ ಟೈಮ್ ಕೂಡ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಈಗ ಯಾರೆಲ್ಲ ಡೆಲಿವರಿ ಟೈಮಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ಸ್ ಮಾಡ್ಕೊಂಡಿಲ್ಲ, ಈವಾಗ ಲೈಫಲ್ಲಿ ಡಿಸೈಡ್ ಮಾಡಿಕೊಂಡು ನಮಗೆ ಸಾಕು ಮಗು ಬೇಡ ಅನ್ನೋದು ಯಾರು ಡಿಸೈಡ್ ಮಾಡ್ತಾರಲ್ಲ ಅಂಥವರು ಈಗ ಮಾಡಿಸ್ಕೊತಾ ಇದ್ದಾರೆ ಅಂತಂತಂದರೆ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡಿಸ್ತಾರೆ. ಅದೇ ಏನಾದರೂ ಪ್ರೀ ಡಿಸೈಡೆಡ್ ಆಗಿದ್ದು ಮುಂಚೆನೇ ಡಿಸೈಡ್ ಮಾಡಿ ಆಯ್ತಪ್ಪ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ಈ ಮಗು ಡೆಲಿವರಿ ಆದಮೇಲೆ ಅಂದರೆ ಈ ಮಗು ಹುಟ್ಟಿದ ಮೇಲೆ ಸಾಕು, ಮುಂದಕ್ಕೆ ಮಕ್ಕಳು ಬೇಡ ಅನ್ನೋದು ಏನಾದರೂ ಮುಂಚೆನೇ ಗಂಡ ಹೆಂಡತಿ ಡಿಸೈಡ್ ಮಾಡ್ಕೊಂಡಿದ್ರು ಅಂತಂತಂದರೆ ಅಂಥವ್ರು ಏನು ಮಾಡ್ತಾರೆ, ಡೆಲಿವರಿ ಟೈಮಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಮಾಡಿಬಿಡಿ ಅಂತಂತ ಹೇಳ್ತಾರೆ. ನಾರ್ಮಲ್ ಡೆಲಿವರಿ ಆಯ್ತು ಅಂತಂದ್ರೆ ಅಂತೂ ಒಳ್ಳೆಯದು. ಬಟ್ ಸಿಸೇರಿಯನ್ ಆಯಿತು ಅಂತಂತಂದರೆ ಸಿಸೇರಿಯನ್ ಮಾಡಿದವಾಗ ಅಂದರೆ ನಮ್ಮ ಹೊಟ್ಟೆನ ಕಟ್ ಮಾಡಿ ಓಪನ್ ಮಾಡಿರ್ತಾರಲ್ವಾ, ಯೂಟ್ರಸ್ನು ಕಟ್ ಮಾಡಿ ಅಲ್ಲಿಂದ ಮಗು ತೆಗಿತಾರೆ. ಸೊ ಹೊಟ್ಟೆನ ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಅಲ್ಲೇ ನಮಗೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಕೂಡ ಕಾಣಿಸುತ್ತೆ. ಡಾಕ್ಟರ್ಸಿಗೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಕೂಡ ಕಾಣಿಸುತ್ತೆ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಮಾಮ್ ಟು ಬಿ ಅಂದರೆ ತಾಯಿ ಆಗೋರ ಹತ್ರ ಮುಂಚೆನೇ, ಡೆಲಿವರಿಗಿನ ಮುಂಚೆನೇ ಅವ್ರು ಕನ್ಸೆಂಟ್ ತೊಗೊಂಡಿರ್ತಾರೆ, ಅಂತಂದರೆ ಒಪ್ಪಿಗೆ ತೊಗೊಂಡಿರ್ತಾರೆ. ನಿಮಗೆ ಸಾಕು ಮಗು ಬೇಡ ಅನ್ನೋದು ನೀವು ಡಿಸೈಡ್ ಮಾಡ್ಕೊಂಡಿದ್ರಿ ಅಂತಂತಂದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡ್ತೀವಿ ಡೆಲಿವರಿ ಆದ ತಕ್ಷಣವೇ ಅಂತಂತ ಹೇಳಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವ್ರ ಹತ್ರ ಕನ್ಸೆಂಟ್ ತೊಗೊಂಡಿರ್ತಾರೆ. ಯಾರಿಗೆಲ್ಲ ಸಾಕು ನನಗೆ ಮಕ್ಕಳು ಸಾಕು ಆ್ಯಂಡ್ ಈಗ ಏನು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಏನು ಕೈ ಆಪ್ರೇಷನ್ ಮಾಡಿಸ್ತಾರಲ್ಲ ಅದು ಯೂಶ್ವಲ್ ಆಗಿ ಪರ್ಮನೆಂಟ್ ಕಾಂಟ್ರಸೆಪ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಮುಂದಕ್ಕೆ ಮಕ್ಕಳು ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ. ದೋ ರಿವರ್ಸಲ್ ಮಾಡ್ಬೋದು, ಟ್ಯೂಬೆಕ್ಟಮಿ ಎಲ್ಲ ಮಾಡ್ಬೋದು, ಆದರೆ ರೀಕನಲೈಸೇಷನ್ ಎಲ್ಲ ಮಾಡ್ಬೋದು. ಆದರೆ ಆಲ್ ದ ಕೇಸಸಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋ 100% ಗ್ಯಾರಂಟಿ ಇಲ್ಲ. ಇಂಡಿವಿಜುವಲ್ ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿಯೇ ಮಗು ಬೇಡ ಅಂತಂತ ಹೇಳಿ 100% ಪಕ್ಕ ಇದ್ದವರು ಏನು ಮಾಡ್ತಾರೆ, ಮುಂಚೆನೇ ಕನ್ಸೆಂಟ್ ಕೊಟ್ಬಿಟ್ಟಿರ್ತಾರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿ ಅಂತಂತ ಹೇಳಿ ಡೆಲಿವರಿ ಟೈಮಲ್ಲೇ. ಆಯಿತಾ, ಯಾರ್ದೆಲ್ಲ ಸಿಸೇರಿಯನ್ ಸೆಕ್ಷನ್ ಆಗಿರುತ್ತೆ ಆವಾಗ ಮಾಡುವಂತಹ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಬಗ್ಗೆನೇ ಇವತ್ತು ಮಾತಾಡೋಣ. ಓಕೆ, ಸೊ ಸಿಸೇರಿಯನ್ ಟೈಮಲ್ಲಿ ಏನು ಮಾಡಿರ್ತಾರೆ, ನಮ್ಮ ಕಿಬ್ಬೊಟ್ಟೆನ ಕಟ್ ಮಾಡಿರ್ತಾರೆ, ಒಳಗಡೆಗೆ ಯೂಟ್ರಸ್ ಇರುತ್ತೆ, ಯೂಟ್ರಸ್ನ ಕಟ್ ಮಾಡಿ ಮಗುನ ಆಚೆ ತೆಗಿತಾರೆ. ಆಮೇಲೆ ಏನು ಮಾಡ್ತಾರೆ, ಇದೆಲ್ಲ ಏನು ಮಾಡ್ತಾರೆ, ಅಂಡರ್ ಅನಸ್ತೇಷಿಯಾ ಕೊಡ್ತಾರೆ. ಅನಸ್ತೇಷಿಯಾ ಕೊಟ್ಟು ಮಾಡೋದು ಇದೆಲ್ಲ ಅನಸ್ತೇಷಿಯಾ ಕೊಡ್ತಾರೆ ಫಸ್ಟು, ಆಮೇಲೆ ಕಟ್ ಮಾಡ್ತಾರೆ, ಆಮೇಲೆ ಯೂಟ್ರಸ್ನು ಕಟ್ ಮಾಡ್ತಾರೆ, ಮಗುನ ಆಚೆ ತೆಗಿತಾರೆ. ಮಗುನ ಆಚೆ ತೆಗೆದಾದ್ಮೇಲೆ ಯೂಟ್ರಸ್ನ ಹೊಲಿತಾರೆ. ಓಕೆ, ಹೊಲದ ಆದ ಮೇಲೆ ಫ್ಯಾಲೋಪಿಯನ್ ಟ್ಯೂಬ್ಸ್ನ ನೋಡ್ತಾರೆ. ಓಕೆ, ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನಲ್ಲಿ ಬೇರೆ ಏನೂ ಮಾಡೋದಿಲ್ಲ. ಬರೀ ಫ್ಯಾಲೋಪಿಯನ್ ಟ್ಯೂಬ್ಸ್ ಏನಿರುತ್ತೆ ಅದನ್ನು ಕಟ್ ಮಾಡ್ತಾರೆ. ಹೇಗೆ ಓವ್ಯುಲೇಷನ್ ಟೈಮಲ್ಲಿ ಏನು ಎಗ್ ರಿಲೀಸ್ ಆಗುತ್ತಲ್ಲ ಅದು ಬಂದು ಸ್ಪರ್ಮ್ನ ಮೀಟ್ ಮಾಡದೇ ಇರೋ ಹಾಗೆ ತಡೆಯೋ ಕೆಲಸನ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಮಾಡೋದೆಲ್ಲಿ, ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ. ಸೊ ಫ್ಯಾಲೋಪಿಯನ್ ಟ್ಯೂಬ್ನ ಕಟ್ ಮಾಡಿಬಿಟ್ರೆ ಬ್ರಿಡ್ಜ್ ಅದು. ಓಕೆ, ಅದನ್ನು ಕಟ್ ಮಾಡಿಬಿಟ್ರೆ ಅವೆರಡು ಸ್ಪರ್ಮ್ ಆ್ಯಂಡ್ ಎಗ್ಗು ಮೀಟ್ ಮಾಡಲ್ಲ. ಸೊ ಮೀಟ್ ಮಾಡಲ್ಲ ಅಂದರೆ ಫರ್ಟಿಲೈಸೇಷನ್ ಆಗಲ್ಲ, ಸೊ ದಟ್ ಮಗು ಆಗೋದಿಲ್ಲ ಅಂತ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಸೊ ಏನು ಮಾಡ್ತಾರೆ, ಯೂಟ್ರಸ್ನ ಹೊಲ್ದ ಆದಮೇಲೆ ಫ್ಯಾಲೋಪಿಯನ್ ಟ್ಯೂಬ್ಸ್ ಏನಿರುತ್ತಲ್ಲ ಅದನ್ನು ಚೆಕ್ ಮಾಡ್ತಾರೆ. ಆಲ್ರೆಡಿ ಕಟ್ ಮಾಡಿ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಫ್ಯಾಲೋಪಿಯನ್ ಟ್ಯೂಬ್ಸೂ ಕಾಣಿಸುತ್ತೆ, ಎಲ್ಲನೂ ಕಾಣಿಸುತ್ತೆ. ಫ್ಯಾಲೋಪಿಯನ್ ಟ್ಯೂಬ್ಸ್ನ ನೋಡ್ತಾರೆ, ನಾರ್ಮಲ್ ಇದೆನಾ, ಹೆಲ್ದಿಯಾಗಿದೆನಾ, ಇನ್ಫೆಕ್ಷನ್ ಏನಾದರೂ ಇದೆನಾ ಅನ್ನೋದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ. ಓಕೆ, ಸೊ ಇನ್ಫೆಕ್ಷನ್ ಏನಾದರೂ ಇತ್ತು ಅಂತಂತಂದರೆ ಅದಕ್ಕೆ ಫರ್ದರ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತಲ್ವ. ಸೊ ಅದೇ ಟೈಮಲ್ಲಿ ನೋಡ್ಕೊಂಡ್ಬಿಟ್ರೆ ಇಟ್ ವಿಲ್ ಬಿ ಗುಡ್ ಅಂತ. ಸೊ ಫ್ಯಾಲೋಪಿಯನ್ ಟ್ಯೂಬ್ಸು ಚೆನ್ನಾಗಿದೆನಾ ಇಲ್ಲ ಅನ್ನೋದನ್ನು ನೋಡ್ಕೊತಾರೆ. ನೋಡ್ಕೊಂಡು ಆದ ಮೇಲೆ ಮಾಡೋದೇ ಆಪ್ರೇಷನ್, ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್. ಸೊ ಇದರಲ್ಲಿ ಸುಮಾರಷ್ಟು ವೆರೈಟೀಸ್ ಇದೆ. ಓಕೆ, ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ. ಸೊ ಫಾಲೋಪಿಯನ್ ಟ್ಯೂಬ್ನ ಬ್ಲಾಕ್ ಮಾಡ್ತಾರಲ್ವ, ಹೇಗೆ ಬ್ಲಾಕ್ ಮಾಡ್ತಾರೆ ಅಂತಂದರೆ, ಸಪೋಸ್ ಇದು ಫಾಲೋಪಿಯನ್ ಟ್ಯೂಬ್ ಅಂದ್ಕೊಳ್ಳಿ, ಹೀಗೆ ಇರುತ್ತೆ
ಆಯಿತಾ. ಟ್ಯೂಬ್ ಥರ ಇರುತ್ತೆ, ಆದರೆ ಸ್ವಲ್ಪ ಸೈಜೆಲ್ಲ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಆದರೆ ಹೀಗೆ ಇರುತ್ತೆ ಮೋಸ್ಟ್ ಆಫ್ ಇಟ್. ಸೊ ಏನು ಮಾಡ್ತಾರೆ, ಫಸ್ಟ್ ಮೆಥಡು ಮೋರ್ ಕಾಮನ್ ಮೆಥಡ್ ಏನು ಅಂತಂತಂದರೆ, ಹೀಗೆ ಇದು ಸಪೋಸ್ ಇದು ಫ್ಯಾಲೋಪಿಯನ್ ಟ್ಯೂಬ್ ಅಂದ್ಕೊಳ್ಳಿ, ಒಂದು ಓವರಿ ಕಡೆಗಿರುತ್ತೆ, ಒಂದು ಯೂಟ್ರಸ್ಸಿಗೆ ಟಚ್ ಆಗಿರುತ್ತೆ. ಓಕೆ, ಹೀಗೆ ಸರ್ಟನ್ ಪೋರ್ಷನನ್ನು ಹೀಗೆ ಒಂದು ಲೂಪ್ ಥರ ಮಾಡ್ಕೊತಾರೆ. ಓಕೆ, ನೋಡಿ ಲೂಪ್ ಅಂತಂದರೆ ಒಂದಿಷ್ಟನ್ನ ತಗೊಂಡು ಇಲ್ಲಿಗೆ ಗಟ್ಟಿಯಾಗಿ ಕಟ್ಕೋತಾರೆ. ನಾನು ಹಿಂಗೆ ತಿರ್ಗಿಸ್ತಾ ಇದ್ದೀನಿ, ಬಟ್ ಇಲ್ಲಿಗೆ ಕಟ್ತಾರೆ. ಓಕೆ, ಅಲ್ಲಿ ಸ್ಟಿಚಸ್ ಹಾಕ್ತಾರೆ, ಕಟ್ತಾರೆ. ಕಟ್ ಮಾಡಿ, ಕಟ್ ಅಂತಂತಂದರೆ ನೀಟಾಗಿ ಈಗ ದಾರದಿಂದ ಹೇಗೆ ನಾವು ಗಂಟು ಹಾಕ್ತೀವಲ್ಲ ಹಂಗೆ ಗಂಟು ಹಾಕ್ತಾರೆ ಅಷ್ಟೇ. ಓಕೆ, ಗಂಟು ಹಾಕಿದ ಮೇಲೆ ಕತ್ರಿ ತೊಗೊಂಡು ಇದೇನಿದೆ ಅಲ್ವಾ, ಇದು ಲೂಪ್ ಇದೆ ಅಲ್ಲ, ಇದನ್ನು ಕಟ್ ಮಾಡ್ತಾರೆ. ಓಕೆ, ಈ ಥರ ಫ್ಯಾಲೋಪಿಯನ್ ಟ್ಯೂಬ್ನ ಪೋರ್ಷನನ್ನು ತೆಗೆದುಬಿಡ್ತಾರೆ. ಓಕೆ, ಇದೆರಡು ಏನು ಹಿಂಗೆ ಏನಂತಾರೆ ಅದಕ್ಕೆ ಎಡ್ಜಸ್ ಇದೆ ಅಲ್ಲ, ಅವು ಹೀಲ್ ಆಗುತ್ತೆ. ಇವೆರಡರ ಮಧ್ಯೆ ಕನೆಕ್ಟಿವಿಟಿ ಇಲ್ಲ ಇವಾಗ. ಓಕೆ, ಇಷ್ಟೇ, ಹೀಗೆ ಬಿಟ್ಬಿಡ್ತಾರೆ. ಆಮೇಲೆ ಹೀಲ್ ಆಗ್ತಾ ಇವೆರಡೂ ಸೀಲ್ ಆಗುತ್ತೆ ಹೀಗೆ. ಸೊ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಆಗೋದಕ್ಕೆ ಆಗೋದಿಲ್ಲ. ಎಗ್ ಈ ಕಡೆಯಿಂದ ಬರುತ್ತೆ, ಸ್ಪರ್ಮು ಈ ಕಡೆಯಿಂದ ಬರುತ್ತೆ. ಸೊ ಆದರೆ ಇನ್ ಬಿಟ್ವೀನ್ ಕನೆಕ್ಟಿವಿಟಿ ಇಲ್ಲ, ಸೊ ಮೀಟ್ ಆಗಲ್ಲ, ಸೊ ಫರ್ಟಿಲೈಸೇಷನ್ ಆಗಲ್ಲ. ಇದೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತಂತಂದರೆ ಆಪ್ರೇಷನ್ ಅಂತಂದರೆ ಇಷ್ಟೇ ಮಾಡೋದು. ಫ್ಯಾಲೋಪಿಯನ್ ಟ್ಯೂಬ್ಸ್ ಇರುತ್ತಲ್ಲ, ಅದಕ್ಕೊಂದು ಗತಿ ಕಾಣಿಸ್ತಾರೆ. ಇದು ಮೋಸ್ಟ್ ಕಾಮನ್ ಮೆಥಡ್ ಒಂದು. ನೆಕ್ಸ್ಟ್ ಮೆಥಡಲ್ಲಿ, ನೆಕ್ಸ್ಟ್ ಬ್ಲಾಕಿಂಗ್ ಮೆಥಡಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ಸ್ನ ಬ್ಲಾಕ್ ಮಾಡೋದ್ರಲ್ಲಿ, ಈಗ ಇದು ಫ್ಯಾಲೋಪಿಯನ್ ಟ್ಯೂಬ್ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ, ಈ ಸರ್ಟನ್ ಪೋರ್ಷನಿಗೆ ಈ ಕಡೆಗೊಂದು ಹೊಲಿಗೆ ಹಾಕ್ತಾರೆ, ಈ ಕಡೆಗೊಂದು ಹೊಲಿಗೆ ಹಾಕ್ತಾರೆ. ಸೊ ಆಲ್ರೆಡಿ ಬ್ಲಾಕ್ ಮಾಡಿದ್ದಾರೆ, ಇಲ್ಲೊಂದು ಹೊಲಿಗೆ ಹಾಕಿದ್ದಾರೆ, ಇಲ್ಲೊಂದು ಹೊಲಿಗೆ ಹಾಕಿದ್ದಾರೆ, ಇಟ್ಸ್ ಆಲ್ರೆಡಿ ಬ್ಲಾಕ್ಡ್. ಆದರೆ ನೆಕ್ಸ್ಟ್ ಸೇಫ್ಟಿಗೋಸ್ಕರ ಏನು ಮಾಡ್ತಾರೆ, ಇದೇನು ಮಧ್ಯೆ ಪೋರ್ಷನ್ ಐತಲ್ಲ ಇದನ್ನು ಕಟ್ ಮಾಡ್ತಾರೆ. ಓಕೆ, ಸೊ ಇಲ್ಲೊಂದು ಹೊಲಿಗೆ ಇರುತ್ತೆ, ಇಲ್ಲೊಂದು ಹೊಲಿಗೆ ಇರುತ್ತೆ. ಇದೆರಡು ಕೂಡ್ಕೊಳ್ಳೋ ಚಾನ್ಸಸ್ ಇದ್ರೂ ಆಲ್ರೆಡಿ ಇಲ್ಲೊಂದು ಹೊಲಿಗೆ ಹಾಕಿರೋದ್ರಿಂದ ಇದು ಕೂಡ್ಕೊಂಡ್ರೂ ಬ್ಲಾಕೇಜ್ ಇರುತ್ತೆ, ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಮಾಡೋದಿಲ್ಲ. ನೆಕ್ಸ್ಟ್ ಮೆಥಡಲ್ಲಿ ಹೀಗೇನು ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ತಾರೆ. ಮಧ್ಯಕ್ಕೆ ಕಟ್ ಮಾಡಿ ಏನು ಎಡ್ಜಸ್ ಏನಿರುತ್ತಲ್ಲ ಆ ಎಡ್ಜಸ್ಸನ್ನು ಹೀಟ್ ಮಾಡ್ತಾರೆ, ಅಂದರೆ ಸುಡುತ್ತಾರೆ. ಲಿಟ್ರಲಿ ಹೀಟಿಂದ ಇವೆರಡನ್ನೂ ಸೀಲ್ ಮಾಡ್ತಾರೆ. ಹಿಂಗೆ ಓಪನ್ ಇದೆ ಅಲ್ವಾ, ಕಾಣಿಸ್ತಾ ಇದೆನಾ, ಓಪನ್ ಇರುತ್ತಲ್ವಾ, ಫ್ಯಾಲೋಪಿಯನ್ ಟ್ಯೂಬ್ ಕೂಡ ಹೀಗೆ ಇರುತ್ತೆ, ಓಪನ್ ಇರುತ್ತೆ. ಅದನ್ನೇನು ಮಾಡಿಬಿಡ್ತಾರೆ, ಹಿಂಗೆ ಅಪ್ಪಚ್ಚಿ ಮಾಡಿ ಅದನ್ನು ಸೀಲ್ ಮಾಡ್ತಾರೆ. ಹೊಲಿಗೆ ಹಾಕಿದ್ರೆ ಓಪನ್ ಆಗೋ ಚಾನ್ಸ್ ಇರುತ್ತೆ, ಆದರೆ ಸುಟ್ಟುಬಿಟ್ರೆ ಫುಲ್. ಈಗ ಪ್ಲಾಸ್ಟಿಕ್ ಪ್ಯಾಕೆಟ್ ಏನಾದರೂ ಇತ್ತು ಅಂತಂದರೆ, ಏನಾದರೂ ಪ್ಯಾಕ್ ಮಾಡ್ತಿರ್ತಾರಲ್ಲ ಗೊತ್ತಾ, ಸಣ್ಣ ಅಂಗಡಿಗಳಲ್ಲಿ ಪ್ಯಾಕ್ ಮಾಡ್ತಾರಲ್ಲ, ಅದನ್ನೇನು ಮಾಡ್ತಾರೆ, ಒಳಗಡೆ ಏನಾದರೂ ಹಾಕಿ ಕ್ಯಾಂಡಲಿಗೆ ಇಲ್ಲ ದೀಪಕ್ಕೆ ಹಿಂಗೆ ಹಿಡಿದು ಹಿಂಗೆ ಮಾಡ್ತಾರಲ್ವ, ಸುಡುತ್ತಲ್ವ, ಆ ಥರ ಸೀಲ್ ಆಗುತ್ತಲ್ವ, ಅದನ್ನೇ ಮಾಡ್ತಾರೆ. ಓಕೆ, ಅದು ನೆಕ್ಸ್ಟ್ ಮೆಥಡ್. ಇದನ್ನು ಬಿಟ್ಟರೆ ಇನ್ನೊಂದು ಮೆಥಡ್ ಇದೆ, ಕ್ಲಿಪ್ಸ್ ಹಾಕ್ತಾರೆ ಅಥವಾ ರಿಂಗ್ಸ್ ಹಾಕ್ತಾರೆ. ಇದು ಫ್ಯಾಲೋಪಿಯನ್ ಟ್ಯೂಬ್ ಅಂತಂತಂದರೆ ಈ ನೋಸ್ ರಿಂಗ್ ಇರುತ್ತಲ್ವ, ಅಂಥದನ್ನು ಒಂದು ರಿಂಗ್ ಹಾಕ್ತಾರೆ. ಓಕೆ, ಇಲ್ಲಿಗೆ ಅಪ್ಪಚ್ಚಿ ಆಗುತ್ತೆ, ಕ್ಲಿಪ್ ಹಾಕ್ತಾರೆ. ಕ್ಲಿಪ್ ಆದರೂ ಹಾಕ್ಬೋದು ಅಥವಾ ರಿಂಗ್ ಆದ್ರೂ ಹಾಕ್ಬೋದು, ಎರಡು ವೆರೈಟಿ. ಅದನ್ನು ಲ್ಯಾಪ್ರೋಸ್ಕೋಪಿಕ್ ಆಗಿಯೂ ಮಾಡ್ಬೋದು. ಕ್ಲಿಪ್ ಆ್ಯಂಡ್ ರಿಂಗ್ ಹಾಕೋದನ್ನ ಲ್ಯಾಪ್ರೋಸ್ಕೋಪಿಕ್ ಆಗೂ ಮಾಡ್ಬೋದು. ಬಟ್ ಯೂಶ್ವಲಾಗಿ ಕ್ಲಿಪ್ ಆ್ಯಂಡ್ ರಿಂಗು ಓಪನ್ ಸರ್ಜರಿ ಮಾಡಿದವಾಗ, ಅಂದರೆ ಕೈ ಆಪ್ರೇಷನ್ ಮಾಡಿದವಾಗ ಕ್ಲಿಪ್ ಆ್ಯಂಡ್ ರಿಂಗ್ ಹಾಕೋದಿಲ್ಲ, ಕಟ್ ಮಾಡಿ ಸೀಲ್ ಮಾಡೋ ಅಂಥದ್ದೇ ಮಾಡೋದು. ಅದು ಮೋರ್ ಫಸ್ಟ್ ಏನು ಹೇಳಿದ್ನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ವೆರೈಟಿ ಬ್ಲಾಕಿಂಗ್ನ ಮಾಡ್ತಾರೆ. ಆ್ಯಂಡ್ ಕ್ಲಿಪ್ ಆ್ಯಂಡ್ ರಿಂಗ್ನ ಯೂಶ್ವಲ್ ಆಗಿ ಲ್ಯಾಪ್ರೋಸ್ಕೋಪಿಕಲ್ಲಿ ಮಾಡ್ತಾರೆ, ಸಿಸರಿಯನ್ನಲ್ಲೂ ಮಾಡ್ಬೋದು. ಅನ್ಸರ್ಟನಿಟಿ ಇದ್ದವಾಗ, ಯಾವಾಗ ಗ್ಯಾರಂಟಿ ಇಲ್ಲ, ಇನ್ನೂ ಡೈಲಮಾದಲ್ಲೇ ಇದ್ದಾರೆ, ಪೇರೆಂಟ್ಸು ಡಿಸೈಡ್ ಮಾಡ್ತಾ ಇಲ್ಲ ಅನ್ನೋ ಅಂಥವ್ರು ಇದ್ರು ಅಂತಂತಂದರೆ ಕ್ಲಿಪ್ ಆರ್ ರಿಂಗ್ ಹಾಕ್ತಾರೆ. ಅದಾದಮೇಲೆ ಒಂದು ಸೈಡಿಗೆ ಮಾಡಾದಮೇಲೆ ಇನ್ನೊಂದು ಟ್ಯೂಬ್ಗೂ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ. ಎರಡೂ ಟ್ಯೂಬ್ಗೂ ಬ್ಲಾಕ್ ಮಾಡಿದ್ಮೇಲೆ, ಎರಡು ಟ್ಯೂಬ್ನು ಬ್ಲಾಕ್ ಮಾಡಿದಾದ್ಮೇಲೆ ಏನು ಮಾಡ್ತಾರೆ, ಅಬ್ಡೋಮನ್ ಏನು ಕಟ್ ಮಾಡಿರ್ತಾರೆ, ಕಿಬ್ಬೊಟ್ಟೆ ಏನು ಕಟ್ ಮಾಡಿ ಹಿಂಗೆ ಓಪನ್ ಮಾಡಿರ್ತಾರಲ್ಲ, ಅದನ್ನೆರಡನ್ನೂ ಸೇರಿಸಿ ಹೊಲಿಗೆ ಹಾಕ್ತಾರೆ. ಓಕೆ, ಅದಾದಮೇಲೆ ನಿಮ್ಮನ್ನು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಇಷ್ಟೇ ಸಿಸರಿಯನ್ ಸೆಕ್ಷನ್ ಮಾಡಿ ನಿಮಗೆ ಡೆಲಿವರಿ ಆಗಿತ್ತು ಆವಾಗ ಮಾಡುವಂತಹ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಅಂದರೆ ಇಷ್ಟೇ.
ಇದಾದಮೇಲೆ ಇದಕ್ಕೆ ಸಪ್ರೇಟಾಗಿ ನಿಮಗೆ ಅನಸ್ತೇಷಿಯಾ ಏನು ಕೊಡೋದಿಲ್ಲ. ಆಲ್ರೆಡಿ ಡೆಲಿವರಿ ಟೈಮಲ್ಲಿ ಏನು ಅನಸ್ತೇಷಿಯಾ ಕೊಟ್ಟಿರ್ತಾರೆ ಅದರ ಎಫೆಕ್ಟಲ್ಲೇ ಮಗುನ ತೆಗೆದ ತಕ್ಷಣವೇ ಇಮಿಡಿಯೇಟಾಗಿ ಈ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನನ್ನು ಮಾಡಿಬಿಡ್ತಾರೆ. ಎಲ್ಲ ಮುಗಿದ್ಮೇಲೆ ಹೊಲಿಗೆ ಹಾಕ್ತಾರೆ, ವಾಪಸ್ ಕರ್ಕೊಂಬಂದು ಮಲಗಿಸ್ಬಿಡ್ತಾರೆ ವಾರ್ಡಲ್ಲಿ ಅಷ್ಟೇ. ಅದಾದಮೇಲೆ ಯೂಶ್ವಲ್ ಸೆಕ್ಷನ್ ಆದವಾಗ ನೀವು ನೆಕ್ಸ್ಟ್ ಹೇಗೆ ರಿಕವರಿ ಆಗ್ತಾ ಹೋಗ್ತೀರಾ ಎಲ್ಲನೂ ಅದೇ. ಹಾಸ್ಪಿಟಲಲ್ಲಿ ಎಷ್ಟು ದಿವಸ ಇಟ್ಕೋಬೇಕು ಏನು ಅನ್ನೋದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ನಿಮ್ಮ ಸಿಚುವೇಶನ್ ನೋಡಿಕೊಂಡು. ಅದಾದಮೇಲೆ ಇನ್ನೊಂದೇನು ಅಂತಂದರೆ ಫೆಲೋಪಿಯನ್ ಟ್ಯೂಬ್ಸ್ ಏನಾದರೂ ಕಟ್ ಮಾಡಿ ಎಲ್ಲ ಮಾಡಿರ್ತಾರಲ್ಲ, ಫ್ಯೂ ಡೇಸ್ ಅಬ್ಸರ್ವೇಷನ್ ಹೇಳ್ತಾರೆ. ಯಾಕೆ ಅಂತಂತಂದರೆ ಕಟ್ ಮಾಡಿ ಎಲ್ಲ ಮಾಡಿರ್ತಾರಲ್ವ, ಇನ್ಫೆಕ್ಷನ್ ಏನಾದರೂ ಆಗ್ತಾ ಇದೆನಾ ಅಥವಾ ಹೆಲ್ದಿ ಆಗಿದೆನಾ, ಹೀಲ್ ಆಗ್ತಾ ಇದೆನೋ ಇಲ್ವೋ ಅನ್ನೋದನ್ನು ರೂಟೀನ್ ಚೆಕಪ್ಗೆ ಬರೋಕ್ಕೆ ಹೇಳ್ಬೋದು. ಅದರ್ ದನ್ ದಟ್ ಏನೂ ಇಲ್ಲ. ಈಗ ಅಬ್ಡೋಮನಲ್ ಸ್ಟಿಚಸ್ ಏನು ಹಾಕ್ಸಿರ್ತಾರಲ್ಲ ಸಿಸರಿಯನ್ ಮಾಡಿಸೋವಾಗ 15 ಡೇಸ್ಗೆ 16 ಡೇಸ್ಗೆ ಆ ಸ್ಟಿಚಸ್ ರಿಮೂವ್ ಮಾಡೋದಕ್ಕೆ ಬನ್ನಿ ಅಂತಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಹೋಗಬೇಕಾಗುತ್ತೆ, ಆವಾಗ ಅದನ್ನು ಕೂಡ ಮಾಡ್ತಾರೆ. ಆ್ಯಂಡ್ ಈಗಂತೂ ಸೆಲ್ಫ್ ಅಬ್ಸರ್ಬ್ ಆಗುವಂತಹ ಸ್ಟಿಚಸ್ ಹಾಕ್ತಾರೆ. ಸೊ ಸ್ಟಿಚ್ ರಿಮೂವಲ್ಗೆ ಹೋಗೋ ಅಷ್ಟು ಅವಶ್ಯಕತೆ ಕೂಡ ಇರೋದಿಲ್ಲ. ಇದರ ಜೊತೆಗೆ ಈ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸಿದ ಮೇಲೆ ಏನಾಗುತ್ತೆ ಅಂತಂದರೆ ಫರ್ಟಿಲಿಟಿ ಮಾತ್ರ ಅಫೆಕ್ಟ್ ಆಗುತ್ತೆ. ಆದರೆ ನಾರ್ಮಲ್ ಮೆನ್ಸ್ಟ್ರೇಷನ್ ಅಂದರೆ ನಾರ್ಮಲ್ ಪೀರಿಯಡ್ಸ್ ಎಲ್ಲ ಬರ್ತಾ ಇರುತ್ತೆ, ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಬರುತ್ತೆ, ಹಾರ್ಮೋನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ, ಅದೇನು ಅಫೆಕ್ಟ್ ಆಗೋದಿಲ್ಲ. ಬರೀ ಫರ್ಟಿಲಿಟಿ ಮಾತ್ರ ಅಫೆಕ್ಟ್ ಆಗುತ್ತೆ. ಓಕೆ, ಫರ್ಟಿಲಿಟಿ ಅಂತಂತಂದರೆ ಮಗು ಮಾತ್ರ ಆಗೋದಿಲ್ಲ, ಉಳಿದಿದ್ದು ನಿಮ್ಮ ಬಾಡಿಲಿ ಫಂಕ್ಷನ್ ಎಲ್ಲ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಹೇಗಾಗಬೇಕು ಅದೇ ಥರ ಆಗುತ್ತೆ. ಈ ಪ್ರೊಸೀಜರ್ನ ಎಫೆಕ್ಟಿವ್ನೆಸ್ ಎಷ್ಟು ಅಂತಂತಂದರೆ ಆಲ್ವೇಸ್ ಇದನ್ನು ಪರ್ಮನೆಂಟ್ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಕನ್ಸೆಂಟ್ ತೊಗೊಳ್ಳೋದು, ಡಾಕ್ಟರ್ಸ್ ಜೊತೆ ಡಿಸ್ಕಸ್ ಮಾಡೋದು, ಏನೆಲ್ಲ ಆಪ್ಷನ್ಸ್ ಇದೆ, IUDs ಹಾಕೋಬೋದಾ ಅಥವಾ ಕಾಪರ್ಟಿ ಹಾಕೋಬೋದಾ ಅಥವಾ ಇಂಪ್ಲಾಂಟ್ ಬರುತ್ತೆ, ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಏನೇನಿದೆ ಆ ಎಲ್ಲ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಒಳಗೆ ಯಾವುದನ್ನು ಆಪ್ಟ್ ಮಾಡ್ಕೋಬಹುದು, ಪರ್ಮನೆಂಟ್ ಸೊಲ್ಯೂಷನ್ಗೆ ಹೋಗಬೇಕಾ ಅಥವಾ ಟೆಂಪ್ರವರಿ ಸೊಲ್ಯೂಷನ್ಗೆ ನಡೆಯುತ್ತಾ ಅನ್ನೋದನ್ನು ಡಾಕ್ಟರ್ಸ್ ಹತ್ರ ನೀವು ಮಾತಾಡಬೇಕಾಗುತ್ತೆ. ಆ್ಯಂಡ್ ಇದು ಪರ್ಮನೆಂಟ್ ಆಗಿರೋದ್ರಿಂದ ಫಸ್ಟು ಡಿಸೈಡ್ ಮಾಡೋದು ತುಂಬ ಮುಖ್ಯ. ಓಕೆ, ಆ್ಯಂಡ್ ಇದನ್ನು ಮಾಡಿದ ಮೇಲೆ ರಿವರ್ಸಲ್ ಸಾಧ್ಯನೇ ಇಲ್ವಾ ಅಂತಂತ ಕೇಳಿದರೆ ರಿವರ್ಸಲ್ಸ್ ಖಂಡಿತವಾಗ್ಲೂ ಸಾಧ್ಯ ಇದೆ. ಆದರೆ ಎಲ್ಲ ಟೈಮಲ್ಲೂ 100% ರಿವರ್ಸಲ್ ಆಗುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ನಾರ್ಮಲ್ ಆಗುತ್ತೆ, ಮತ್ತು ನೀವು ಕನ್ಸೀವ್ ಆಗೋ ಚಾನ್ಸಸ್ 100% ಇರುತ್ತೆ ಅಂತ ಇರೋದಿಲ್ಲ. ಯಾಕೆ ಅಂತಂತಂದರೆ ಈ ಕೈ ಆಪ್ರೇಷನ್ ಮಾಡೋದು ಪರ್ಮನೆಂಟ್ ಥರ ಫುಲ್ ಫೆಲೋಪಿಯನ್ ಟ್ಯೂಬ್ನೇ ಕಟ್ ಮಾಡಿರ್ತಾರಲ್ವ ಮೋಸ್ಟ್ ಆಫ್ ದಿ ಕೇಸಸಲ್ಲಿ. ಸೊ ಹಾಗಾಗಿ ಅದನ್ನು ಕೂಡಿಸೋದು ಪಾಸಿಬಲ್, ಬಟ್ ಅದು ಮತ್ತೆ ಮುಂಚೆ ಥರನೇ ವರ್ಕ್ ಆಗೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಓಕೆ, ಆ್ಯಂಡ್ ನಿಮ್ಮ ಹೆಲ್ತ್ ಕಂಡೀಷನ್ ಮೇಲೆ, ಓವರ್ ಆಲ್ ಹೆಲ್ತ್ ಮೇಲೆ, ನಿಮ್ಮ ಹಾರ್ಮೋನ್ ಲೆವೆಲ್ಸ್ ಮೇಲೆ, ನಿಮ್ಮ ಸೈಕಲ್ ಮೇಲೆ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗುತ್ತೆ. ರಿವರ್ಸಲ್ ಮಾಡಿಸಿದ್ಮೇಲೆ ನೀವು ಕನ್ಸೀವ್ ಆಗೋದು ಆಗದೇ ಇರೋದು. ಓಕೆ, ಆ್ಯಂಡ್ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ಆ ಟೈಮಲ್ಲಿ ನೀವು ಒಂದು 40 ಎಲ್ಲ ಆಗಾದಮೇಲೆ ರಿವರ್ಸಲ್ ಮಾಡಿಸ್ಕೊಂಡು ಮಗುಗೋಸ್ಕರ ಟ್ರೈ ಮಾಡ್ತೀನಿ ಅಂತಂತಂದರೆ ಇಟ್ ವಿಲ್ ಬಿ ಡಿಫಿಕಲ್ಟ್. ಇದನ್ನೆಲ್ಲ ನೀವು ಡಾಕ್ಟರ್ ಹತ್ರನೇ ಡಿಸ್ಕಸ್ ಮಾಡಬೇಕಾಗುತ್ತೆ. ಇಷ್ಟೇ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನ ಹೇಗೆ ಮಾಡ್ತಾರೆ ಸಿಸೇರಿಯನ್ ಆದ ಮೇಲೆ ಅನ್ನೋದು. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.